ಬಿಜೆಪಿಯಲ್ಲಿನ ಬಂಡಾಯ ಶಮನಕ್ಕೆ ಮ್ಯಾರಥಾನ್ ಸಭೆ ನಡೆಸಲಾಗ್ತಾ ಇದೆ. ನಿನ್ನೆ ಕೋರ್ ಕಮಿಟಿ ಸಭೆ ನಡೆಸಲಾಯಿತು. ಇವತ್ತು ನಾಯಕರ ಮೀಟಿಂಗ್ ಅನ್ನು ನಡೆಸಲಾಗಿದೆ. ಮಾಜಿ ಸಿಎಂ ಡಿವಿ ಸದಾನಂದಗೌಡ ನಿವಾಸದಲ್ಲಿ ಸಭೆ ನಡೆಸಲಾಗಿದೆ. ಬಿಜೆಪಿಯ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ದು, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸೂಚನೆಯಂತೆ ಸಭೆಯನ್ನು ನಡೆಸಲಾಗಿದೆ. ರಾಜ್ಯ ಬಿಜೆಪಿಯಲ್ಲಿನ ವ್ಯತ್ಯಾಸಗಳು, ಜಿಲ್ಲಾಧ್ಯಕ್ಷರ ನೇಮಕಾತಿ, ಆಂತರಿಕ ಗೊಂದಲಗಳು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲಾಗಿದೆ. ಡ್ಯಾಮೇಜ್ ಕಂಟ್ರೋಲ್ ವಿಚಾರಗಳ ಬಗ್ಗೆ ನಾಯಕರು ಚರ್ಚೆಯನ್ನು ನಡೆಸಿದ್ದಾರೆ. ಇನ್ನು ಸಭೆಯಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ಬೊಮ್ಮಾಯಿ, ನಿರ್ಮಲ್ ಕುಮಾರ್ ಸುರಾನ, ಎಂಎಲ್ಸಿ ಸಿಟಿ ರವಿ ಸೇರಿದಂತೆ ಹಿರಿಯ ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ದರು. ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. ಪಕ್ಷದ ಆಂತರಿಕ ವಿಚಾರಗಳು ಪ್ರಮುಖವಾಗಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಲಾಗಿರುವಂಥದ್ದು. ರಾಜ್ಯ ಬಿಜೆಪಿಯಲ್ಲಿನ ವ್ಯತ್ಯಾಸಗಳು, ಜಿಲ್ಲಾಧ್ಯಕ್ಷರ ನೇಮಕಾತಿ, ಹಾಗೆ ಭಿನ್ನಾಭಿಪ್ರಾಯ ಏನಿದೆ, ಇದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಳ್ಳೋದು ಹೇಗೆ ಅನ್ನೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾಯಕರು ಇವತ್ತು ಚರ್ಚೆಯನ್ನು ನಡೆಸಿದ್ದಾರೆ. ಇದರ ಜೊತೆಗೆ ತಮ್ಮ ತಮ್ಮ ಅಸಮಾಧಾನ ಏನಿದೆ, ಏನು ಗೊಂದಲ ಆಗ್ತಾ ಇದೆ ಪಕ್ಷದಲ್ಲಿ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. ಸಭೆಯಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ಬೊಮ್ಮಾಯಿ, ನಿರ್ಮಲ್ ಕುಮಾರ್ ಸುರಾನ, ಎಂಎಲ್ಸಿ ಸಿಟಿ ರವಿ ಸೇರಿದಂತೆ ಹಿರಿಯ ನಾಯಕರು ಭಾಗಿಯಾಗಿದ್ದರು. ಕೋರ್ ಕಮಿಟಿ ಜಟಾಪಟಿ ಬಳಿಕ ಹಿರಿಯ ನಾಯಕರ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ ಭಾಗಿಯಾಗಿದ್ದರು. ಹಲವಾರು ಬಿಜೆಪಿ ಮುಖಂಡರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ನಿನ್ನೆ ರಾಜ್ಯದ ಕೋರ್ ಕಮಿಟಿ ಸಭೆಯಲ್ಲಿ ನಾವೆಲ್ಲರೂ ಕೂಡ ಸುದೀರ್ಘವಾಗಿ ಸುಮಾರು 3-4 ಗಂಟೆಗಳ ಚರ್ಚೆ ಮಾಡಿದ್ರಿ. ರಾಜ್ಯದಲ್ಲಿ ಒಂದು ಒಮ್ಮತವಾದಂಥ ಒಂದು ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಿನ್ನೆ ಬಂದಿದ್ದಂಥ ನಮ್ಮ ರಾಧಾ ಮೋಹನ್ ರವರು ಇನ್ಚಾರ್ಜ್ ಅವರು ನಮಗೆ ಸೂಚನೆಯನ್ನು ಕೊಟ್ಟರು. ಸೂಕ್ತವಾದಂಥ ಯಾರ್ಯಾರಿದ್ದಾರೆ ಅನ್ನೋದು ಪಟ್ಟಿನೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಆ ಪಟ್ಟಿಯನ್ನು ನೋಡಿ ಯಾರ್ಯಾರು ಸೂಕ್ತ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿ, 2 ದಿನದೊಳಗಡೆ ಕೊಡಿ ಅಂತ ಗಡುವನ್ನು ಕೂಡ ಕೊಟ್ಟಿದ್ದಾರೆ. ನಾಳೆ ಸಾಯಂಕಾಲದೊಳಗಡೆ ನಾವು ಕೊಡಬೇಕು. ನೋಡಿ, ಸಂಘಟನಾ ಪರ್ವ ಅಂತ ಮತ್ತು ಇನ್ನೊಂದು ಚುನಾವಣೆಯ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇವೆರಡನ್ನೂ ಸಮನ್ವಯಗೊಳಿಸಿ ಮಂಡಳ ಹಂತ, ಜಿಲ್ಲಾ ಹಂತದಲ್ಲಿ ಮೊದಲನೇ ಹಂತದ ಏನು ಆಗಬೇಕು ಅದರ ಬಗ್ಗೆ ಸಹಮತದೊಂದಿಗೆ ಎಲ್ಲ ಜಿಲ್ಲಾ ಮಟ್ಟದ ನಾಯಕರ ಜೊತೆಗೆ ಚರ್ಚೆ ಮಾಡಿ ಸಹಮತದೊಂದಿಗೆ ಮಾಡಬೇಕು ಅಂತ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅಬ್ಸರ್ವರ್ ಹೋಗಿ ಅಲ್ಲಿ ಕೂತು ಸಂಬಂಧಪಟ್ಟರ ಹತ್ರ ಮಾತನಾಡಿ ಕೆಲವು ವಿಚಾರಗಳನ್ನು ತಿಳ್ಕೊಂಡು ಬಂದಿದ್ದಾರೆ. ಆ ವಿಚಾರಗಳನ್ನು ನಿನ್ನೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿದೆ. ಮುಂದುವರೆದ ಭಾಗದಲ್ಲಿ ತಾವೆಲ್ಲ ಸೇರಿ ಎಲ್ಲ ಜಿಲ್ಲಾ ನಾಯಕರ ಜೊತೆಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಸಹಮತ. ಸರ್, ಮೀಟಿಂಗ್ ಅಲ್ಲಿ ಏನಾದರೂ ಶ್ರೀರಾಮುಲು ಅವರ ಬಗ್ಗೆ ಏನಾದರೂ ಚರ್ಚೆ ಆಗಿತ್ತು ಸರ್? ಅದು ಶ್ರೀರಾಮುಲರ ವಿಷಯವೇ ಚರ್ಚೆ ಆಗುವಂಥದ್ದು ಯಾವ ವಿಚಾರಗಳು ಇಲ್ಲ, ಮತ್ತೆ ಅದನ್ನು ಚರ್ಚೆ ಮಾಡೋದೇನಿದೆ ಅಂದ್ರೆ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ರು ಸರ್ ಜನಾರ್ದನ್ ರೆಡ್ಡಿ ಅವರು. ಗೊತ್ತಿಲ್ಲ, ಇದರ ಬಗ್ಗೆ ನನಗೇನು ಮಾಹಿತಿಗಳಿಲ್ಲ.